ಹಲೋ ವೀಕ್ಷಕರೇ, ಬಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದು ನಾವು ಅತಿ ಪವಿತ್ರವಾದ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಅಯ್ಯಪ್ಪ ಸ್ವಾಮಿಯ ಕಥೆಯನ್ನು ಕೇಳಲಿದ್ದೇವೆ. ಪುರಾಣಗಳ ಪ್ರಕಾರ ಯಾರು ಭಕ್ತಿ ಮತ್ತು ಶ್ರದ್ಧೆಯಿಂದ ಅಯ್ಯಪ್ಪ ಸ್ವಾಮಿಯ ಈ ಪುಣ್ಯ ಕಥೆಯನ್ನು ಕೇಳುತ್ತಾರೋ ಅಂಥವರ ಜನ್ಮ ಪಾಪಗಳು ನಾಶವಾಗುತ್ತವೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳುವುದರಿಂದ ನಿಮ್ಮ ಮನೆಯಲ್ಲಿ ಕಡು ಬಡತನವಿದ್ದರೂ ಅದು ದೂರವಾಗುತ್ತದೆ. ಸಾಲದ ಬಾಧೆಗಳು ಕಳೆದು ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಮತ್ತು ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ. ಹಾಗೂ ನಿಮ್ಮ ಜೀವನದಲ್ಲಿ ನೆಮ್ಮದಿ ದೊರೆಯುತ್ತದೆ. ವೀಕ್ಷಕರೇ, ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಗೆ ಬರೋಣ. ಭಗವಾನ್ ಶಿವನಿಗೆ ಮತ್ತು ವಿಷ್ಣುವಿಗೆ ಮಗು ಹುಟ್ಟುವುದು ಹೇಗೆ? ಸಮುದ್ರ ಮಂಥನದ ಸಮಯದಲ್ಲಿ ಹುಟ್ಟಿದ ಅಯ್ಯಪ್ಪ ಸ್ವಾಮಿ ಕಲಿಯುಗದಲ್ಲಿ ಕೇರಳದ ಪಂದಲ ರಾಜನಿಗೆ ಸಿಗುವುದು ಹೇಗೆ ಎಂದು ಕೆಲವರು ಇತ್ತೀಚಿನ ದಿನಗಳಲ್ಲಿ ಅರ್ಧಂಪರ್ಧ ತಿಳಿದುಕೊಂಡು ಮಾತನಾಡುತ್ತಿದ್ದಾರೆ. ಇಂಥವರೆಲ್ಲರೂ ಯಾವುದೇ ಸಂಶೋಧನೆ ಮಾಡದೆ ಕೇವಲ ಸಿನಿಮಾದಲ್ಲಿ ತೋರಿಸುವ ವಿಷಯಗಳನ್ನು ಕಥೆಗಳನ್ನು ನೋಡಿ ವಿತಂಡವಾದ ಮಾಡುವವರೇ ಮತ್ತು ದುರದೃಷ್ಟವಶಾತ್ ಇಂತಹವರನ್ನು ಸಮರ್ಥಿಸಿಕೊಳ್ಳಲು ಈಗಲೂ ತುಂಬ ಜನರಿಗೆ ಅಯ್ಯಪ್ಪ ಸ್ವಾಮಿಯ ಇತಿಹಾಸ ತಿಳಿದಿಲ್ಲ. ಅದಕ್ಕಾಗಿಯೇ ಇಂದು ನಮ್ಮ ಈ ವಿಡಿಯೋದಲ್ಲಿ ಯುಗಗಳ ಅಯ್ಯಪ್ಪ ಸ್ವಾಮಿಯ ಇತಿಹಾಸವನ್ನು ತಿಳಿಸುತ್ತೇವೆ. ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿಯರ ನಡುವೆ ಮುಂದೆ ಜಗತ್ತಿನಲ್ಲಿ ನಡೆಯಲಿರುವ ಅನರ್ಥಗಳು ಹಾಗೂ ಅಸುರರ ಅಟ್ಟಹಾಸದ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿತ್ತು. ಆಗ ಭಗವಾನ್ ಶಿವನು ಪಾರ್ವತಿ ದೇವಿಗೆ ಹೇಳುತ್ತಾರೆ, ದೇವಿ, ಭವಿಷ್ಯದಲ್ಲಿ ಧರ್ಮ ನಾಶವಾಗುವ ಪರಿಸ್ಥಿತಿ ಬಂದಾಗಲೆಲ್ಲ ನಾನು ಶಾಸ್ತ್ರ ರೂಪದಲ್ಲಿ ಅವತರಿಸಿ ಧರ್ಮದ ಪರವಾಗಿ ನಿಲ್ಲುತ್ತೇನೆ ಎಂದು ಹೇಳುತ್ತಾರೆ. ಇಲ್ಲಿ ಶಾಸ್ತ್ರ ಎಂಬ ಪದಕ್ಕೆ ವಿಶೇಷ ಅರ್ಥವಿದೆ. ಶಾಸ್ತ್ರ ಎಂದರೆ ಗುರುಶಕ್ತಿ ಮತ್ತು ರಕ್ಷಿಸುವ ಶಕ್ತಿ. ಈ ಎರಡೂ ಶಕ್ತಿಗಳು ಒಂದಾಗಿ ಇರುವವನು ಎಂದು ಅರ್ಥ. ಸಾಮಾನ್ಯವಾಗಿ ಗುರುಶಕ್ತಿಯನ್ನು ಅಯ್ಯ ಎಂದು, ರಕ್ಷಿಸುವ ಶಕ್ತಿಯನ್ನು ಅಪ್ಪ ಎಂದು ಕರೆಯುತ್ತಾರೆ. ಈ ಎರಡೂ ಶಕ್ತಿಗಳು ಸೇರುವುದರಿಂದಲೇ ಶಾಸ್ತ್ರ ರೂಪವನ್ನು ಅಯ್ಯಪ್ಪ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಆದರೆ ಕೈಲಾಸದಲ್ಲಿ ಈ ಚರ್ಚೆ ನಡೆದ ಕೆಲವು ಸಾವಿರ ವರ್ಷಗಳ ನಂತರ ಭೂಲೋಕದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಹಂಸದೊಂದಿಗೆ ದತ್ತಾತ್ರೇಯ ಸ್ವಾಮಿ ಜನಿಸುತ್ತಾರೆ. ಹಾಗೆಯೇ ಶ್ರೀದೇವಿಯರಾದ ಲಕ್ಷ್ಮೀ, ಪಾರ್ವತಿ ಮತ್ತು ಸರಸ್ವತಿಯರ ಹಂಸದೊಂದಿಗೆ ಲೀಲಾದೇವಿ ಕೂಡ ಜನ್ಮ ತಾಳುತ್ತಾಳೆ. ಕಾಲಕ್ರಮೇಣ ಇವರಿಬ್ಬರಿಗೂ ವಿವಾಹ ನೆರವೇರುತ್ತದೆ. ಆರಂಭದಲ್ಲಿ ಇಬ್ಬರು ಆದರ್ಶ ದಾಂಪತ್ಯ ಜೀವನವನ್ನು ನಡೆಸುತ್ತಾರೆ. ಆದರೆ ಒಂದು ದಿನ ದತ್ತಾತ್ರೇಯ ಸ್ವಾಮಿಗೆ ಲೌಕಿಕ ಸುಖಭೋಗಗಳ ಬಗ್ಗೆ ವೈರಾಗ್ಯ ಉಂಟಾಗುತ್ತದೆ. ಸಂಸಾರವನ್ನು ತ್ಯಜಿಸಿ ಸನ್ಯಾಸ ಸ್ವೀಕರಿಸಿ ತಪಸ್ಸಿನಲ್ಲಿ ಮಗ್ನರಾಗಬೇಕೆಂದು ನಿರ್ಧರಿಸುತ್ತಾರೆ. ಇದೇ ವಿಷಯವನ್ನು ತನ್ನ ಪತ್ನಿಯಾದ ಲೀಲಾದೇವಿಗೆ ತಿಳಿಸಿದಾಗ ಆಕೆ ಅದನ್ನು ಬಲವಾಗಿ ವಿರೋಧಿಸುತ್ತಾಳೆ. ಸ್ವಾಮಿ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದಾಂಪತ್ಯ ಜೀವನವನ್ನು ಬಿಟ್ಟು ಸನ್ಯಾಸ ಸ್ವೀಕರಿಸಲು ನಾನು ಎಂದಿಗೂ ಒಪ್ಪುವುದಿಲ್ಲ ಎಂದು ಹಠ ಹಿಡಿಯುತ್ತಾಳೆ. ದತ್ತಾತ್ರೇಯರು ಆಕೆಯನ್ನು ಒಪ್ಪಿಸಲು ಎಷ್ಟೋ ಪ್ರಯತ್ನಿಸಿದರೂ ಲೀಲಾದೇವಿ ಮಾತ್ರ ನನಗಿನ್ನೂ ದಾಂಪತ್ಯ ಸುಖವನ್ನು ಅನುಭವಿಸಬೇಕೆಂಬ ಆಸೆ ಇದೆ. ಅಷ್ಟೇ ಅಲ್ಲ, ನಿಮ್ಮ ಧರ್ಮಪತ್ನಿಯಾದ ನನ್ನ ಅಪ್ಪಣೆ ಇಲ್ಲದೆ ಸನ್ಯಾಸ ಸ್ವೀಕರಿಸಲು ನಿಮಗೆ ಅಧಿಕಾರವಿಲ್ಲ ಎಂದು ಹೇಳುತ್ತಾಳೆ. ಲೀಲಾದೇವಿಯ ಈ ಮಾತುಗಳನ್ನು ಕೇಳಿ ದತ್ತಾತ್ರೇಯ ಸ್ವಾಮಿಗೆ ಅಗಾಧವಾದ ಕೋಪ ಬಂತು. ಧರ್ಮಪತ್ನಿ ಎಂಬ ಅಧಿಕಾರವನ್ನು ಮುಂದಿಟ್ಟುಕೊಂಡೇ ನನ್ನ ತಪಸ್ಸಿಗೆ ಅಡ್ಡಿಪಡಿಸುತ್ತಿರುವ ನೀನು ರಾಕ್ಷಸ ಕುಲದಲ್ಲಿ ಮಹಿಷಿಯಾಗಿ ಹುಟ್ಟುತ್ತೀಯ ಎಂದು ಶಪಿಸಿದರು. ಪತಿಯ ಶಾಪದಿಂದ ಲೀಲಾದೇವಿಗೂ ಕೋಪ ಉಕ್ಕಿ ಬಂತು. ಹಾಗೆ ಕೂಡ ನನ್ನನ್ನೇ ಶಪಿಸುತ್ತೀರಾ? ಹಾಗಾದರೆ ನೀವು ಕೂಡ ಭವಿಷ್ಯದಲ್ಲಿ ಮಹಿಷನಾಗಿ ಹುಟ್ಟಿ ವ್ಯಾಮೋಹದಿಂದ ನನ್ನನ್ನು ಹುಡುಕಿಕೊಂಡು ಬರುತ್ತೀರಿ ಎಂದು ಪ್ರತಿಶಾಪ ನೀಡಿದಳು.
ಹೀಗೆ ತ್ರಿಮೂರ್ತಿಗಳ ಹಂಸದಿಂದ ಹುಟ್ಟಿದ ದತ್ತಾತ್ರೇಯ ಸ್ವಾಮಿ ಮತ್ತು ಶ್ರೀಶಕ್ತಿ ಸ್ವರೂಪಿಯಾದ ಲೀಲಾದೇವಿ ಒಬ್ಬರಿಗೊಬ್ಬರು ಶಪಿಸಿಕೊಂಡರು. ದತ್ತಾತ್ರೇಯ ಸ್ವಾಮಿಯ ಶಾಪದ ಫಲವಾಗಿ ಲೀಲಾದೇವಿ ಕದಂಬ ಎಂಬ ರಾಕ್ಷಸನ ಮಗಳಾಗಿ ಜನಿಸುತ್ತಾಳೆ. ಆಕೆಯನ್ನು ಕದಂಬನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಆದರೆ ಕದಂಬನಿಗೆ ಅವನ ತಮ್ಮ ರಂಭಾಸುರನಿಗೆ 2-3 ಲೋಕಗಳನ್ನೇ ಗೆಲ್ಲುವಂತಹ ಶಕ್ತಿಶಾಲಿ ಮಕ್ಕಳು ಬೇಕು ಅನ್ನೋ ದೊಡ್ಡ ಆಸೆ ಇತ್ತು. ಈ ಆಸೆಯನ್ನು ಹೇಗಾದರೂ ಮಾಡಿ ಈಡೇರಿಸಿಕೊಳ್ಳಬೇಕು ಅಂತ ಇಬ್ಬರು ತಪಸ್ಸಿಗೆ ಮುಂದಾದರು. ಅದರಂತೆ ಕದಂಬನು ಪಂಚನಾದ ಅನ್ನೋ ಜಾಗಕ್ಕೆ ಹೋಗಿ ಗಡ್ಡೆ ಕಟ್ಟುವಂತಹ ತಣ್ಣೀರಿನ ಕೆರೆಯಲ್ಲಿ ಕುತ್ತಿಗೆ ತನಕ ಮುಳುಗಿ ತಲೆಯನ್ನು ಮಾತ್ರ ಹೊರಗಿಟ್ಟು ಬ್ರಹ್ಮದೇವನಿಗಾಗಿ ಕಠಿಣ ತಪಸ್ಸು ಶುರು ಮಾಡುತ್ತಾನೆ. ಇನ್ನೊಂದು ಕಡೆ ರಂಭಾಸುರ ಕೂಡ ಪಂಚಾಗ್ನಿ ಎಂಬ ಕಠಿಣ ತಪಸ್ಸನ್ನು ಶುರು ಮಾಡಿದ. ಪಂಚಾಗ್ನಿ ಅಂದರೆ 5 ಅಗ್ನಿಗಳ ಮಧ್ಯೆ ನಿಂತು ತಪಸ್ಸು ಮಾಡುವುದು. ಅಂದರೆ ತನ್ನ ಸುತ್ತಲೂ 4 ಕಡೆ ಬೆಂಕಿ ಹಾಕಿಕೊಂಡು ತಲೆಯ ಮೇಲೆ ಉರಿಯುವ ಸೂರ್ಯನನ್ನೇ 5ನೇ ಅಗ್ನಿಯನ್ನಾಗಿ ಮಾಡಿಕೊಂಡು ಬ್ರಹ್ಮದೇವನಿಗಾಗಿ ಘೋರ ತಪಸ್ಸು ಮಾಡುತ್ತಿದ್ದ. ಆದರೆ ಇವರಿಬ್ಬರ ಘೋರ ತಪಸ್ಸು ನೋಡಿ ಸ್ವರ್ಗದಲ್ಲಿ ಇಂದ್ರದೇವನಿಗೆ ಭಯ ಶುರುವಾಯಿತು. ಒಂದು ವೇಳೆ ಇವರ ತಪಸ್ಸು ಫಲಿಸಿದರೆ ಇಡೀ ದೇವಲೋಕವನ್ನೇ ಸೋಲಿಸಿ 3 ಲೋಕಗಳನ್ನು ತಮ್ಮ ಕೈವಶ ಮಾಡಿಕೊಳ್ಳುತ್ತಾರೆ ಎಂದು ಇಂದ್ರನ ಚಿಂತೆಯಾಗಿತ್ತು. ಆದರೆ ತಕ್ಷಣ ಒಂದು ದೊಡ್ಡ ಮೊಸಳೆಯ ರೂಪ ತಾಳಿದ ಇಂದ್ರ ಕದಂಬ ತಪಸ್ಸು ಮಾಡುತ್ತಿದ್ದ ಕೆರೆಗೆ ನುಗ್ಗಿ ಅವನನ್ನು ನೀರಿನ ಆಳಕ್ಕೆ ಎಳೆದುಕೊಂಡು ಹೋಗಿ ಕೊಂದು ಹಾಕಿದ. ವಿಷಯ ತಿಳಿದ ರಂಭಾಸುರನಿಗೆ ದಿಕ್ಕು ತೋಚದಂತೆ ಆಯಿತು. ಒಂದೆಡೆ ಇಂದ್ರ ತನ್ನ ಅಣ್ಣನನ್ನು ಕೊಂದನಲ್ಲ ಅನ್ನೋ ದುಃಖ, ಇನ್ನೊಂದು ಕಡೆ ಇಷ್ಟೆಲ್ಲ ಕಷ್ಟಪಟ್ಟರೂ ಬ್ರಹ್ಮದೇವನು ಇನ್ನೂ ಪ್ರತ್ಯಕ್ಷನಾಗಲಿಲ್ಲವಲ್ಲ ಅನ್ನೋ ಆವೇಶ. ಈ ಎರಡರಿಂದಲೂ ಹತಾಶನಾದ ರಂಭಾಸುರ ಪಕ್ಕದಲ್ಲಿ ಇದ್ದ ದೊಡ್ಡ ಕತ್ತಿಯನ್ನು ತೆಗೆದುಕೊಂಡು ಇನ್ನೇನು ತಲೆ ಕತ್ತರಿಸಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಆ ಅಗ್ನಿಕುಂಡದಿಂದ ಸಾಕ್ಷಾತ್ ಅಗ್ನಿದೇವರೇ ಪ್ರತ್ಯಕ್ಷರಾದರು. ರಂಭಾಸುರನನ್ನು ತಡೆದು, ರಂಭಾಸುರ, ಆವೇಶ ಪಡಬೇಡ, ನಿನ್ನ ತಪಸ್ಸಿಗೆ ಬ್ರಹ್ಮ ಬರದಿದ್ದರೂ ಪರವಾಗಿಲ್ಲ, ನಾನೇ ನಿನಗೆ ವರ ನೀಡುತ್ತೇನೆ ಎಂದು ಅಭಯ ನೀಡಿದರು. ಅಷ್ಟೇ ಅಲ್ಲ, ನೀನು ಇಲ್ಲಿಂದ ಹೋಗುವ ದಾರಿಯಲ್ಲಿ ಯಾವ ಮಹಿಳೆಯನ್ನು ನೋಡಿ ಆಕರ್ಷಿತನಾಗುತ್ತೀಯೋ ಅವಳ ಮೂಲಕವೇ ನಿನಗೆ ತ್ರಿಲೋಕವನ್ನು ಆಳುವಂತಹ ಮಗ ಹುಟ್ಟುತ್ತಾನೆ ಎಂದು ವರ ನೀಡಿ ಮಾಯವಾದರು. ವರ ಪಡೆದ ರಂಭಾಸುರ ತುಂಬ ಸಂತೋಷದಿಂದ ಹಿಂದಿರುಗುತ್ತಿದ್ದ. ದಾರಿಯಲ್ಲಿ ಒಂದು ಸುಂದರವಾದ ಉದ್ಯಾನವನ ಕಾಣಿಸಿತು. ಅಲ್ಲಿ ಒಬ್ಬ ಯಕ್ಷಿಣಿ ತನ್ನ ಪ್ರಿಯಕರನ ಜೊತೆ ಆಟ ಆಡುತ್ತಾ ತಮಾಷೆಗಾಗಿ ಒಂದು ಮಹಿಷಿ ಎಂದರೆ ಹೆಣ್ಣು ಕೋಣದ ರೂಪ ಧರಿಸಿದ್ದಳು. ದೈವ ಇಚ್ಛೆಯಂತೆ ಮಹಿಷಿ ರೂಪದಲ್ಲಿದ್ದ ಅವಳನ್ನು ನೋಡಿದ ತಕ್ಷಣ ರಂಭಾಸುರನಿಗೆ ವಿಪರೀತವಾದ ಮೋಹ ಉಂಟಾಯಿತು. ಅವಳು ಕೂಡ ಮಹಿಷ ರೂಪದಲ್ಲಿದ್ದ ರಂಭಾಸುರನನ್ನೇ ತನ್ನ ಪ್ರಿಯಕರ ಎಂದು ಭಾವಿಸಿ ಅವನೊಂದಿಗೆ ಒಂದಾದಳು. ಆದರೆ ನಂತರ ಆಯುಷನಿಗೆ ನಿಜ ತಿಳಿಯಿತು. ತಾನು ರಂಭಾಸುರನಿಂದ ಗರ್ಭ ಧರಿಸುವುದು ಗೊತ್ತಾಯಿತು. ವಿಧಿಯಿಲ್ಲದೆ ರಂಭಾಸುರನನ್ನೇ ತನ್ನ ಪತಿ ಎಂದು ಸ್ವೀಕರಿಸಿ ಅವನ ಜೊತೆ ಹೊರಟು ಹೋದಳು. ವಿಷಯ ತಿಳಿದು ಓಡಿ ಬಂದ ಅವಳ ನಿಜವಾದ ಪ್ರಿಯಕರ ತನ್ನ ಜೊತೆ ಬರುವಂತೆ ಎಷ್ಟೋ ಬೇಡಿಕೊಂಡನು. ಆಕೆ ಒಪ್ಪಲಿಲ್ಲ. ತನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೆ ಇವನೇ ತಂದೆ, ಹಾಗಾಗಿ ನಾನು ಇವನನ್ನು ಬಿಟ್ಟು ಬರಲ್ಲ ಎಂದು ಹೇಳುತ್ತಾಳೆ. ಇದರಿಂದ ಯಕ್ಷನಿಗೆ ಎಲ್ಲಿಲ್ಲದ ಕೋಪ ಮತ್ತು ದುಃಖ ಬಂತು. ತನ್ನ ಪ್ರಿಯತಮೆ ದೂರವಾದಳು ಅನ್ನೋ ಸಂಕಟ ಒಂದು ಕಡೆಯಾದರೆ ಇದಕ್ಕೆಲ್ಲ ಈ ರಂಭಾಸುರನೇ ಕಾರಣ ಎಂಬ ದ್ವೇಷ ಇನ್ನೊಂದು ಕಡೆ. ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದ ಆ ಯಕ್ಷ ಕೆಲವು ತಿಂಗಳುಗಳ ನಂತರ ಸಮಯ ನೋಡಿ ರಂಭಾಸುರನನ್ನು ಕೊಂದು ಹಾಕಿದ. ಪತಿಯ ಸಾವಿನ ಸುದ್ದಿ ತಿಳಿದ ಯಕ್ಷನಿಗೆ ಆಘಾತವಾಯಿತು. ಸತ್ಯವನ್ನು ಅರಗಿಸಿಕೊಳ್ಳಲಾಗದೆ ಆಕೆ ಕೂಡ ರಂಭಾಸುರನ ಚಿತೆಗೆ ಹಾರಿ ಪ್ರಾಣತ್ಯಾಗ ಮಾಡಿದಳು. ಆದರೆ ಆಶ್ಚರ್ಯ ಎಂಬಂತೆ ಆಕೆ ಚಿತೆಗೆ ಹಾರಿದ ಕೂಡಲೇ ಆಕೆಯ ಗರ್ಭದಿಂದ ಮಗು ಹೊರಬಂದು ಜನ್ಮಿಸಿತು. ಹೀಗೆ ಅಗ್ನಿಗಳ ಮಧ್ಯೆ ಜನಿಸಿದವನೇ ಮಹಿಷಾಸುರ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯವೇನೆಂದರೆ ಹಿಂದೆ ಲೀಲಾದೇವಿಯೇ
ಕದಂಬನ ಮಗಳು ಮಹಿಷಿಯಾಗಿ ಜನ್ಮ ತಾಳಿದ್ದಳು. ಆಕೆಯ ತಂದೆಯನ್ನು ಇಂದ್ರನು ಮೊಸಳೆ ರೂಪದಲ್ಲಿ ಕೊಂದಿದ್ದನು. ಇತ್ತ ಮಹಿಷಾಸುರನ ತಂದೆಯನ್ನು ಯಕ್ಷನು ಕೊಂದು ಹಾಕಿದನು. ಹೀಗೆ ಈ ಇಬ್ಬರು ತಂದೆಯನ್ನು ಕಳೆದುಕೊಂಡು ಅನಾಥರಾದರು. ಆದ್ದರಿಂದ ಅಕ್ಕ ಮಹಿಷಿಯೇ ತನ್ನ ತಮ್ಮ ಮಹಿಷಾಸುರನನ್ನು ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತಾಳೆ. ಎಂದಿಗಾದರೂ ಸರಿ ನಮ್ಮ ತಂದೆಯವರನ್ನು ಕೊಂದ ದೇವತೆಗಳನ್ನು ಸೋಲಿಸಿ 3 ಲೋಕಗಳನ್ನು ನಮ್ಮದಾಗಿಸಿಕೊಳ್ಳಬೇಕು ಎಂಬ ಛಲದೊಂದಿಗೆ ಅವನನ್ನು ಬೆಳೆಸುತ್ತಾಳೆ. ಹೀಗೆ ಕೆಲವು ವರ್ಷಗಳು ಕಳೆದ ನಂತರ ಮಹಿಷಾಸುರನು ಬ್ರಹ್ಮದೇವನಿಗೆ ಘೋರ ತಪಸ್ಸು ಮಾಡಲು ಶುರು ಮಾಡುತ್ತಾನೆ. ಹಾಗೆ ದಿನಗಳು ಉರುಳಿ ತಿಂಗಳುಗಳಾದವು, ತಿಂಗಳುಗಳು ಕಳೆದು ವರ್ಷಗಳಾದವು. ಆದರೂ ಪಟ್ಟು ಬಿಡದೆ ತಪಸ್ಸು ಮಾಡುತ್ತಿದ್ದ ಮಹಿಷಾಸುರನನ್ನು ಮೆಚ್ಚಿ ಕೊನೆಗೂ ಬ್ರಹ್ಮದೇವನು ಪ್ರತ್ಯಕ್ಷನಾಗುತ್ತಾನೆ. ಬ್ರಹ್ಮದೇವನ ಎದುರಿಗೆ ಬಂದ ಕೂಡಲೇ ಮಹಿಷಾಸುರ ನನಗೆ ಸಾವೇ ಬರಬಾರದು, ಅಮರತ್ವ ನೀಡಿ ಎಂದು ಕೇಳುತ್ತಾನೆ. ಆದರೆ ಬ್ರಹ್ಮದೇವನು ಹೇಳುತ್ತಾನೆ, ಹುಟ್ಟಿದವನಿಗೆ ಸಾವು ಖಚಿತ, ಪ್ರಕೃತಿಗೆ ವಿರುದ್ಧವಾದ ಇಂತಹ ವರವನ್ನು ನಾನು ಕೊಡಲು ಸಾಧ್ಯವಿಲ್ಲ ಎಂದು ನಿರಾಕರಿಸಿದ. ಆಗ ಮಹಿಷಾಸುರನಿಗೆ ಹೆಣ್ಣು ಮಕ್ಕಳು ಹಬಲೆಯರು ಎಂಬ ಅಹಂಕಾರವಿತ್ತು. ಈ ಜಗತ್ತಿನಲ್ಲಿ ನನ್ನ ಮುಂದೆ ನಿಂತು ಯುದ್ಧ ಮಾಡುವ ಶಕ್ತಿ ಯಾವ ಹೆಣ್ಣಿಗೂ ಇಲ್ಲ ಎಂದುಕೊಂಡಿದ್ದ. ಅದಕ್ಕೆ ಹಾಗಾದರೆ ನನಗೆ ಒಬ್ಬ ಮಹಿಳೆಯ ಕೈಯಲ್ಲಿ ಬಿಟ್ಟು ಬೇರೆ ಯಾರ ಕೈಯಿಂದಲೂ ಸಾವು ಬರಬಾರದು ಅಂತ ವರ ಕೇಳಿದ. ಅದಕ್ಕೆ ಬ್ರಹ್ಮದೇವನು ತಥಾಸ್ತು ಎಂದು ವರ ಕೊಟ್ಟು ಅಲ್ಲಿಂದ ಮಾಯವಾದರು. ವರ ಸಿಕ್ಕಿದ ಮೇಲೆ ಮಹಿಷಾಸುರನು 3 ಲೋಕಗಳನ್ನು ಗೆದ್ದು ಮೆರೆಯಲು ಆರಂಭಿಸಿದನು. ಆಗ ತ್ರಿಮೂರ್ತಿಗಳು ಮತ್ತು ಎಲ್ಲ ದೇವತೆಗಳು ಸೇರಿ ತಮ್ಮ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಒಂದು ಮಹಾಶಕ್ತಿಯನ್ನು ಸೃಷ್ಟಿ ಮಾಡಿದರು. ಅವಳೇ ನಮ್ಮ ದುರ್ಗಾಮಾತೆ. ಹುಟ್ಟಿದ ಆ ತಾಯಿಗೆ ಶಿವ ತ್ರಿಶೂಲ, ವಿಷ್ಣುಚಕ್ರ, ಇಂದ್ರ ವಜ್ರಾಯುಧ ಹೀಗೆ ಎಲ್ಲ ದೇವರುಗಳು ಸಾವಿರಾರು ಆಯುಧಗಳನ್ನು ಕೊಟ್ಟು ಯುದ್ಧಕ್ಕೆ ಕಳುಹಿಸಿಕೊಟ್ಟರು. ಭೂಮಿ ಆಕಾಶ ನಡುಗುವ ಹಾಗೆ 9 ದಿನಗಳ ಕಾಲ ಭಯಂಕರ ಯುದ್ಧ ನಡೆಯಿತು. 10 ದಿನದ ತಾಯಿ ದುರ್ಗಾದೇವಿ ಮಹಿಷಾಸುರನನ್ನು ತನ್ನ ಕಾಲ ಕೆಳಗೆ ಹಾಕಿ ತುಳಿದು ತ್ರಿಶೂಲದಿಂದ ಅವನ ತಲೆ ಕತ್ತರಿಸಿ ಸಂಹಾರ ಮಾಡಿದಳು. ಮಹಿಷಾಸುರ ಸತ್ತ 10ನೇ ದಿನವನ್ನೇ ನಾವು ವಿಜಯದಶಮಿ ಎಂದು ಆಚರಿಸುತ್ತೇವೆ. ಯುದ್ಧ ನಡೆದ 10 ದಿನಗಳೇ ನಮ್ಮ ದಸರಾ ಹಬ್ಬ. ಆದರೆ ಇದೆಲ್ಲರ ನಡುವೆ ದುರ್ಗಾ ಮಾತೆಯ ಕೈಯಲ್ಲಿ ತನ್ನ ಪ್ರೀತಿಯ ತಮ್ಮ ಸತ್ತು ಹೋದ ಅನ್ನೋ ಸುದ್ದಿ ಅಕ್ಕ ಮಹಿಷಿಗೆ ತಲುಪಿತು. ತನ್ನ ತಮ್ಮನ ಸಾವಿಗೆ ಕಾರಣರಾದ ದೇವತೆಗಳ ಮೇಲೆ ಮಹಿಷಿಗೆ ಎಲ್ಲಿಲ್ಲದ ಕೋಪವಿತ್ತು. ದೇವತೆಗಳಿಗೆ ನರಕ ಅಂದರೆ ಏನು ಎಂದು ತೋರಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ತಾನು ಕೂಡ ಬ್ರಹ್ಮದೇವನಿಗಾಗಿ ಘೋರ ತಪಸ್ಸು ಮಾಡಲು ಶುರು ಮಾಡುತ್ತಾಳೆ. ಆದರೆ ಮಹಿಷಿ ತನ್ನ ತಮ್ಮನ ಹಾಗೆ ಆವೇಶ ಪಡುವವಳಲ್ಲ, ತುಂಬ ಬುದ್ಧಿವಂತೆ. ಅದಕ್ಕೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಅಮರತ್ವವನ್ನು ತಿರಸ್ಕರಿಸಿದಾಗ ತುಂಬ ಬುದ್ಧಿವಂತಿಕೆಯಿಂದ ಬಹುತೇಕ ತನ್ನ ಸಾವು ಅಸಾಧ್ಯ ಎನ್ನುವ ಹಾಗೆ ಕೆಲವು ವಿಚಿತ್ರವಾದ ಷರತ್ತುಗಳೊಂದಿಗೆ ವರ ಕೇಳುತ್ತಾಳೆ. ಅದರಲ್ಲಿ ಮೊದಲನೆಯದು, ನಾನು ಅಂದುಕೊಂಡ ತಕ್ಷಣ ನನ್ನ ಮೈ ಮೇಲಿರುವ ರೋಮಗಳಿಂದಲೂ ರಾಕ್ಷಸರ ಸೈನ್ಯ ಹುಟ್ಟಬೇಕು. ಎರಡನೆಯದು, ತನ್ನ ಮರಣ ಕೇವಲ ಭೂಮಿಯ ಮೇಲೆ ಇದ್ದಾಗ ಮಾತ್ರ ನಡೆಯಬೇಕು. ಇನ್ನು ಮೂರನೆಯದು, ಇದೇ ತುಂಬ ವಿಚಿತ್ರವಾದ ಷರತ್ತು, ಶಿವ ಮತ್ತು ವಿಷ್ಣು ಇವರಿಬ್ಬರ ಮಿಲನದಿಂದ ಹುಟ್ಟಿದ ಮಗುವಿನಿಂದ ಮಾತ್ರ ನನ್ನ ಸಾವು ಆಗಬೇಕು. ಇಲ್ಲಿ ಅವಳ ಲೆಕ್ಕಾಚಾರ ಏನಿತ್ತೆಂದರೆ ಶಿವ ಮತ್ತು ವಿಷ್ಣು ಇಬ್ಬರು ಪುರುಷರು, ಇವರಿಬ್ಬರಿಗೂ ಮಗು ಹುಟ್ಟಲು ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಈ ಜಗತ್ತಿನಲ್ಲಿ ನನ್ನನ್ನು ಕೊಲ್ಲುವವರು ಯಾರೂ ಇಲ್ಲ, ನನಗೆ ಸಾವೇ ಇಲ್ಲ ಎಂಬುದು ಅವಳ ಗರ್ವವಾಗಿತ್ತು. ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವರಿಗೆ ಬೇರೆ ದಾರಿ ಇರಲಿಲ್ಲ. ಅನಿವಾರ್ಯವಾಗಿ ಹಾಗೆ ಕೇಳಿದ ವರವನ್ನು ಕೊಟ್ಟು ಅಲ್ಲಿಂದ ಮಾಯವಾದರು. ಇನ್ನು ಬ್ರಹ್ಮದೇವನ ವರದ ಅಹಂಕಾರದಿಂದ ಮಹಿಷಿ ಮೊದಲು ಇಂದ್ರನನ್ನು ಸೋಲಿಸಿ ಸ್ವರ್ಗಲೋಕವನ್ನು ತನ್ನ ವಶಕ್ಕೆ ಪಡೆದಳು. ಆಮೇಲೆ ಅಷ್ಟದಿಕ್ಪಾಲಕರನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಜಗತ್ತಿನಲ್ಲಿ ಅಲ್ಲೋಲ ಕೊಲ್ಲೋಲ ಸೃಷ್ಟಿಸಿದಳು. ಇದರಿಂದ ಕಂಗೆಟ್ಟ ದೇವತೆಗಳೆಲ್ಲರೂ ಶಿವಕೇಶ್ವರರ ಬಳಿ ಹೋಗಿ
ಹೇಗಾದರೂ ಮಾಡಿ ನಮ್ಮನ್ನು ರಕ್ಷಿಸಿ ಧರ್ಮವನ್ನು ಉಳಿಸಿ ಎಂದು ಮೊರೆಯಿಟ್ಟರು. ಆಗ ಶಿವ ಮತ್ತು ವಿಷ್ಣುವಿನ ಜೊತೆಯಲ್ಲಿದ್ದ ಪಾರ್ವತೀ ದೇವಿ ನಾವು ನೋಡಿಕೊಳ್ಳುತ್ತೇವೆ ಎಂಬಂತೆ ಒಂದು ಮುಗುಳ್ಳಕ್ಕೂ ಅಲ್ಲಿಂದ ಹೊರಟು ಹೋಗುತ್ತಾರೆ. ಈ ಘಟನೆ ನಡೆದ ಸ್ವಲ್ಪ ಕಾಲಕ್ಕೆ ದೇವದಾನವರೆಲ್ಲರೂ ಸೇರಿ ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುತ್ತಾರೆ. ಆಗ ಭಗವಾನ್ ವಿಷ್ಣುವು ಮೋಹಿನಿ ಅವತಾರದಲ್ಲಿ ಬಂದು ಅಮೃತ ರಾಕ್ಷಸರಿಗೆ ಸಿಗದೆ ದೇವರುಗಳಿಗೆ ಮಾತ್ರ ಸಿಗುವಂತೆ ಮಾಡುತ್ತಾನೆ. ಆದರೆ ಸಮುದ್ರ ಮಂಥನ ನಡೆದ ಮರುದಿನ ನಾರದರು ಕೈಲಾಸಕ್ಕೆ ಬಂದು ಶಿವ ಪಾರ್ವತಿಯರ ಎದುರು ಆ ಮೋಹಿನಿಯ ಸೌಂದರ್ಯವನ್ನು ಹೊಗಳಲು ಶುರು ಮಾಡುತ್ತಾರೆ. ಮೋಹಿನಿಯನ್ನು ಮೀರಿದ ಸೌಂದರ್ಯ ಈ ವಿಶ್ವದಲ್ಲೇ ಇಲ್ಲ ಎಂದು ನಾರದರು ಹೇಳುತ್ತಾರೆ. ನಾರದರ ಮಾತನ್ನು ಕೇಳಿ ಭಗವಾನ್ ಶಿವನು ಹೇಳುತ್ತಾರೆ, ನಾರದ ಮುನಿ, ಮೋಹಿನಿ ಎಷ್ಟೇ ಸೌಂದರ್ಯವತಿಯಾದರೂ ನನ್ನ ಪಾರ್ವತಿಯನ್ನು ಮೀರಿ ಇರುವುದಿಲ್ಲ. ಆದರೂ ನೀವು ಇಷ್ಟೊಂದು ಹೇಳುತ್ತಿದ್ದೀರಿ. ಆದ್ದರಿಂದ ಆ ಮೋಹಿನಿಯ ರೂಪವನ್ನು ನೋಡಲು ನಾವೇ ಸ್ವಯಂ ವೈಕುಂಠಕ್ಕೆ ಬರುತ್ತೇವೆ ಎಂದು ಹೇಳುತ್ತಾರೆ. ನಂತರ ಪಾರ್ವತಿ ದೇವಿ ಮತ್ತು ಶಿವಗಣಗಳ ಸಮೇತ ವೈಕುಂಠಕ್ಕೆ ತೆರಳಿ ಆ ಮೋಹಿನಿ ಅವತಾರವನ್ನು ತಮಗೂ ತೋರಿಸಬೇಕೆಂದು ಭಗವಾನ್ ವಿಷ್ಣುವನ್ನು ಕೇಳುತ್ತಾರೆ. ಆಗಲೇ ಭಗವಾನ್ ವಿಷ್ಣು ನಗುತ್ತಾ ಅದೃಶ್ಯನಾಗಿ ಬಿಡುತ್ತಾನೆ. ಸ್ನೇಹಿತರೆ ನಮಸ್ಕಾರ. ಕತೆ ತುಂಬ ಚೆನ್ನಾಗಿದೆ. ಹಾಗೆಯೇ ಕತೆ ತುಂಬ ದೊಡ್ಡದಾಗಿರೋದ್ರಿಂದ ಕತೆನ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಕತೆನ ನಾಳೆ ಶುರು ಮಾಡ್ತೀನಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಹಾಕಬೇಕು. ಹಾಗೆ ನನ್ನ ಕತೆಗೆ ಒಂದು ಸ್ವಲ್ಪ ಲೈಕ್ನು ಕೊಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.